ಪಹಲ್ಗಾಮ್ ದಾಳಿಯ ಉಗ್ರರ ಶಿಕಾರಿಗಿಳಿದ ಎನ್ಐಎ ತಂಡ. ಪಹಲ್ಗಾಮ್ನಲ್ಲಿ ಪರಿಶೀಲನೆ ನಡೆಸ್ತಾ ಇರುವಂತಹ ಎನ್ಐಎ ಅಧಿಕಾರಿಗಳು ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ಪಡೆದುಕೊಂಡಿದ್ದಾರೆ. ಸ್ಥಳದಲ್ಲಿ ಸಾಕ್ಷ್ಯ ಸಂಗ್ರಹ ಮಾಡ್ತಿದ್ದಾರೆ. ಸ್ಥಳದಲ್ಲಿದ್ದಂತ ಪ್ರವಾಸಿಗರ ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ ಎನ್ಐಎ ತಂಡ. ಕ್ರೈಮ್ ಸೀನ್ ರೀಕ್ರಿಯೇಟ್ ಮಾಡಲಿದ್ದಾರೆ ಎನ್ಐಎ ಅಧಿಕಾರಿಗಳು. ಈಗಾಗಲೇ ಒಂದಷ್ಟು ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ಪಡ್ಕೊಂಡಿದ್ದಾರೆ. ಅಲ್ಲಿ ಏನೇನು ಸಾಕ್ಷ್ಯ ಸಿಗುತ್ತೆ ಆ ಸಾಕ್ಷ್ಯಗಳ ಸಂಗ್ರಹ ಮಾಡಿದ್ದಾರೆ. ಮತ್ತೆ ಈ ಕ್ರೈಮ್ ಸೀನ್ ಅನ್ನ ರೀಕ್ರಿಯೇಟ್ ಮಾಡ್ತಾರೆ ಎನ್ಐಎ ಅಧಿಕಾರಿಗಳು. ಸ್ಥಳ ಮಹಜೂರು ಮಾಡುವಂತ ಸಂದರ್ಭದಲ್ಲಿ ಮಾಡುವಂತ ಒಂದು ಪ್ರಮುಖ ಪ್ರಕ್ರಿಯೆ ಈ ಒಂದು ಕ್ರೈಮ್ ಸೀನ್ ಅನ್ನ ರೀಕ್ರಿಯೇಟ್ ಮಾಡೋದು. ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಈಗಾಗಲೇ ಶಿಕಾರಿಗಿಳಿದಿದ್ದಾರೆ. ಯಾರು ಉಗ್ರರು ಇವರು, ಎಲ್ಲಿಂದ ಬಂದಿದ್ದು, ಯಾವ ಸಂಘಟನೆ ಈ ಜವಾಬ್ದಾರಿ ಹೊತ್ಕೊಳ್ಳುತ್ತೆ? ಯಾಕೆಂದ್ರೆ ಈಗಾಗಲೇ TRF ಏನು ಜವಾಬ್ದಾರಿ ಹೊತ್ಕೊಂಡಿತ್ತು, ಅದು ಉಲ್ಟಾ ಹೊಡೆದ್ಬಿಟ್ಟಿದೆ. ನಮಗೂ ಈ ದಾಳಿಗೂ ಸಂಬಂಧ ಇಲ್ಲ ಅಂತೇಳಿ 110 ಗಂಟೆಗಳ ನಂತರ, ದಾಳಿ ನಡೆದ 110 ಗಂಟೆಗಳ ನಂತರ ಉಲ್ಟಾ ಹೊಡೆದಿರೋದು. ಹಾಗಾಗಿ ಈಗ ಈ ಕ್ರೈಮ್ ಸೀನ್ ಏನು ನಡೀತು, ಅಟ್ಯಾಕ್ ಏನು ನಡೀತು, ಆ ಜಾಗದಲ್ಲಿ NIA ಅಧಿಕಾರಿಗಳು ಬಂದಿರೋದು. ಇಲ್ಲಿವರೆಗೂ ಕೂಡ SIT ತಂಡ ತನಿಖೆ ನಡೆಸ್ತಾ ಇತ್ತು. ಘಟನೆ ನಡೆದು 5 ದಿನಗಳಾದ ಬಳಿಕ NIAಗೆ ಈ ಪ್ರಕರಣವನ್ನ ವರ್ಗಾವಣೆ ಮಾಡಲಾಗಿದೆ. NIA ಅಧಿಕಾರಿಗಳು ಈಗಾಗಲೇ 23ನೇ ತಾರೀಕು ಕೂಡ ಆ ಜಾಗಕ್ಕೆ ಭೇಟಿ ಕೊಟ್ಟು ಹೋಗಿದ್ರು. ಈಗ ತನಿಖೆ ಮತ್ತಷ್ಟು ಚುರುಕಾಗಿ ನಡೀತಾ ಇದೆ. ಅಲ್ಲಿನ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡ್ತಿದ್ದಾರೆ, ಏನೇನು ಸಿಗುತ್ತೆ ಅಂತ. ಜೊತೆಗೆ ಸ್ಥಳೀಯರ ಹೇಳಿಕೆಗಳನ್ನ ಪಡ್ಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ 14 ಉಗ್ರರ ಪಟ್ಟಿಯನ್ನು ಸಂಗ್ರಹ ಮಾಡಿಕೊಂಡಿದ್ದಾರೆ. ಆ ಉಗ್ರರು ಅನುಮಾನಾಸ್ಪದವಾಗಿ ಕಂಡುಬಂತವರು ಮತ್ತು ಶಂಕಿತ ಉಗ್ರರು 2012, 2023 ಮತ್ತು 2019 ಅಲ್ಲಿಂದ ಕೂಡ ಒಂದಷ್ಟು ಉಗ್ರ ಚಟುವಟಿಕೆಗಳಲ್ಲಿ ಭಾಗಿಯಾದಂಥ ಉಗ್ರರನ್ನ ಕಂಡು ಹಿಡಿಯೋದಕ್ಕೆ ಅಂತ NIA ಅಧಿಕಾರಿಗಳು ಈಗ ಚುರುಕಾಗಿ ತನಿಖೆಯನ್ನು ನಡೆಸ್ತಾ ಇರೋದು. ಅಲ್ಲಿ ಹೇಳಿಕೆಗಳನ್ನ ಪಡ್ಕೊಂಡಿದ್ದಾರೆ, ಆ ಪ್ರತ್ಯಕ್ಷದರ್ಶಿಗಳನ್ನು ವಿಚಾರಿಸಿದ್ದಾರೆ. ಮತ್ತು ಅಲ್ಲಿ ಲೋಕಲಿಸ್ಟ್ ಕೆಲವರು ಉಗ್ರರಿಗೆ ಸಹಾಯ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಗೊತ್ತಾಗಿದೆ. ಅಂದರೆ ಪಾಕಿಸ್ತಾನದ ಉಗ್ರರಿಗೆ, ವಿದೇಶಿ ಉಗ್ರರಿಗೆ ಅಲ್ಲಿನ ಸ್ಥಳೀಯ ಪ್ರಜೆಗಳು ಅಥವಾ ಸ್ಥಳೀಯ ಉಗ್ರರು ಏನಿದ್ದಾರೆ ಅವರು ಕೈ ಜೋಡಿಸಿದ್ರು. ಇಷ್ಟೊತ್ತಿಗೆ ನೀವು ಇಂಥಲ್ಲಿ ಅಟ್ಯಾಕ್ ಮಾಡಿದರೆ ಯಾರೂ ಕೂಡ ಬರೋದಿಲ್ಲ, ಇಲ್ಲಿ ಸೇನೆ ಕೂಡ ಬರೋದಕ್ಕಾಗಲ್ಲ ಅಂತೇಳಿ ಅವರೇ ಮಾಹಿತಿ ಕೊಟ್ಟಿದ್ದು. ಹಾಗಾಗಿ ಪಹಲ್ಗಾಮ್ ಉಗ್ರರ ದಾಳಿ ಬಗ್ಗೆ NIA ಈಗ ತನಿಖೆಯನ್ನು ಶುರು ಮಾಡಿದೆ. 26 ಜನರ ಹತ್ಯೆ ಬಗ್ಗೆ ತನಿಖೆಯನ್ನ ಆರಂಭಿಸಿರೋದು NIA ಅಧಿಕಾರಿಗಳು. ಪಹಲ್ಗಾಮ್ನ ಘಟನಾ ಸ್ಥಳದಲ್ಲಿಯೇ ಈಗ NIA ತಂಡ ಇರೋದು. ಮತ್ತಷ್ಟು ಮಾಹಿತಿ ಕಲೆ ಹಾಕ್ತಿದ್ದಾರೆ. ಉಗ್ರರ ದಾಳಿ ಬಗ್ಗೆ ಈಗಾಗಲೇ ಹಲವು ಸಾಕ್ಷ್ಯ ಸಂಗ್ರಹ ಮಾಡಿದ್ದಾರಂತೆ. ದಾಳಿಯ ಪ್ರತ್ಯಕ್ಷದರ್ಶಿಗಳ ವಿಚಾರಣೆಯನ್ನ ನಡೆಸಿದ್ದಾರೆ NIA ಅಧಿಕಾರಿಗಳು. ಆ ದಾಳಿ ನಡೆದ ಸಂದರ್ಭದಲ್ಲಿ ಯಾರಿದ್ರು ಅವರ ವಿಚಾರಣೆ ಆಗಿದೆ. ಉಗ್ರರ ದಾಳಿಯ ಕ್ಷಣದ ಮಾಹಿತಿಯು ಸಂಗ್ರಹಿಸ್ತಾ ಇದ್ದಾರೆ. ಉಗ್ರರ ಪ್ರವೇಶ, ನಿರ್ಗಮನದ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ದಾರೆ. ಈಗಾಗಲೇ ಅಲ್ಲಿ ಪೈನ್ ಅರಣ್ಯ ಏನಿದೆ, ಆ ಅರಣ್ಯದಿಂದಾನೇ ಏಕಾಏಕಿಯಾಗಿ ಉಗ್ರರು ಈ ಬೈಸರನ್ ಪ್ರದೇಶಕ್ಕೆ ಎಂಟ್ರಿ ಪಡೆದುಕೊಂಡಿದ್ದು. ಆ ಪೈನ್ ಮರಗಳ ಮೇಲೆ ಕೂತ್ಕೊಂಡಿದ್ರು. ಈ ಸ್ಥಳೀಯರು ಏನಿದ್ದಾರೆ ಅಥವಾ ಪ್ರವಾಸಿಗರೇನಿದ್ದಾರೆ ಅವರೆಲ್ಲರೂ ಕೂಡ ಪ್ರವಾಸಿಗರು ಜಮಾಯಿಸ್ತಾ ಇದ್ದಂತೆ ಅಲ್ಲಿಗೆ ಬಂದು ದಾಳಿಯನ್ನ ಮಾಡಿದ್ದು. ಅಲ್ಲಿ ಲೋಕಲ್ ಆಗಿ ಇದ್ದಂಥ ಉಗ್ರರು ಪಾಕಿಸ್ತಾನಿ ಉಗ್ರರಿಗೆ ಕೈ ಜೋಡಿಸಿ ಅವರೇ ಇಲ್ಲಿ ಬಗ್ಗೆ ಮಾಹಿತಿ ಕೊಟ್ಟಿದ್ರು ಅನ್ನೋದು ಗೊತ್ತಾಗಿದೆ. ಬೈಸರನ್ ಪ್ರದೇಶದಲ್ಲಿ ಇದು ಹುಲ್ಲುಗಾವಲು ಪ್ರದೇಶ, ಎಲ್ಲಿಂದ ಎಂಟ್ರಿ ಪಡೆದುಕೊಳ್ಬೇಕು, ಹೇಗೆ ಎಸ್ಕೇಪ್ ಆಗಬೇಕು ಅದ್ರ ಬಗ್ಗೆ ಅವರೇ ಮಾಹಿತಿಯನ್ನು ಕೊಟ್ಟಿದ್ರಂತೆ. ಹಾಗಾಗಿ ಈಗ 14 ಉಗ್ರರ ಲಿಸ್ಟನ್ನು ಹಿಡಿದುಕೊಂಡು NIA ಅಧಿಕಾರಿಗಳು ತನಿಖೆಗೆ ಮುಂದಾಗಿರೋದು. ಅದರಲ್ಲಿ ಆದಿಲ್ ರೆಹಮಾನ್ ಇರ್ಬೋದು, ಆಸಿಫ್ ಅಹಮದ್ ಶೇಖ್ ಇರ್ಬೋದು, ಅಹ್ಸಾನ್ ಅಹಮದ್ ಶೇಖ್ ಇರ್ಬೋದು, ಹ್ಯಾರಿಸ್ ನಜೀರ್ ಇರ್ಬೋದು, ಅಮೀರ್ ನಜೀರ್ ಇರ್ಬೋದು, ಯಾವರ್ ಅಹಮದ್ ಸೇರಿದಂತೆ ಯಾಸಿಫ್, ಇವರೆಲ್ಲರನ್ನೂ ಕೂಡ ಪತ್ತೆ ಹಚ್ಚೋದಕ್ಕೆ ಅಂತ ನಡೀತಾ ಇರುವಂತ ತನಿಖೆ ಇದು. ಈ ಸಂದರ್ಭದಲ್ಲಿ ಅಲ್ಲಿ ಯಾರ್ಯಾರು ಪ್ರತ್ಯಕ್ಷವಾಗಿ ಈ ಒಂದು ಘಟನೆಯನ್ನ ನೋಡಿದ್ರು, ದಾಳಿಯಾದಂಥ ಸಂದರ್ಭದಲ್ಲಿ ಎಷ್ಟು ಜನ ಬಂದಿದ್ರು, ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾರೆ. ಅವರು ಸಮವಸ್ತ್ರವನ್ನ ಕೆಲವರು ಇಂಡಿಯನ್ ಆರ್ಮಿ ಸಮವಸ್ತ್ರ ಧರಿಸಿದ್ರು ಅಂತ, ಇನ್ನು ಕೆಲವರು ಹೇಳ್ತಾರೆ ಪೈಜಾಮ ಧರಿಸಿದ್ರು, ಪಂಜಾಬಿ ಮಾದರಿಯ ಪೈಜಾಮ, ಹೀಗೆಲ್ಲ. ಹಾಗಾಗಿ ಅಲ್ಲಿ ಎಷ್ಟು ಜನ ಬಂದಿದ್ರು, ಎಷ್ಟು ನಿಮಿಷಗಳ ಕಾಲ, 10 ನಿಮಿಷದ ಕಾಲ ಈ ದಾಳಿ ನಡೀತು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಬಟ್ ಅಲ್ಲಿ ಪ್ರತ್ಯಕ್ಷದರ್ಶಿಗಳನ್ನ, ಅಲ್ಲಿ ಸ್ಟಾಲ್ ಹಾಕ್ಕೊಂಡವ್ರನ್ನ ಎಲ್ಲರನ್ನೂ ಕೂಡ ಹೇಳಿಕೆ ಪಡ್ಕೊಳ್ತಿದ್ದಾರೆ.